ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಭಯ್ಗೆ ನೆನಪಾಗ್ಲಿ, ಆಗ ನಾಗಿಣಿ ಯಾರು ಅಂತ ಗೊತ್ತಾಗತ್ತೆ. ಎಲ್ಲಾ ಜನ ಸೇರಿ ಊರ್ ಮಧ್ಯೆ ನಾಗಿಣಿನ ಬಲಿ ಕೊಡೋಣ. ನಾಗಿಣಿನ ಸರಿಯಾಗಿ ನೋಡಿದವನು ಅಭಯ್ ಮಾತ್ರ. ನಾನ್ ನೋಡಿದ್ದೀನಿ. ನಾಗಿಣಿನ ನಾನ್ ನೋಡಿದ್ದೀನಿ. ಅವಳು ನೋಡಿದ್ರೆ ನಾನು ಗುರ್ತು ಹಿಡಿತೀನಿ. ಎಕ್ಸ್ಕ್ಯೂಸ್ ಮೀ, ಯಾರು ನೀನು? ಏನಪ್ಪ ಬೈ, ತಮಾಷೆ ಮಾಡ್ತಾ ಇದ್ಯಾ? ಇಡೀ ಊರಿಗೆ ಗೊತ್ತು ನೀನು ಇವಳನ್ನ ಮದುವೆ ಆಗೋನು ಅಂತ. ಅಂಥದ್ರಲ್ಲಿ ಇವಳನ್ನ ಯಾರು ಅಂತ ಕೇಳ್ತಾ ಇದ್ಯಾ? ಯಾರನ್ನ ಮದುವೆ ಆಗಬೇಕು? ಯಾರು ಇವಳು? ಅದ್ ಸರಿ, ನೀವೆಲ್ಲ ಯಾರು? ಅಭಯ್ ನಾನ್ ಯಾರು ಅಂತ ಗೊತ್ತಿಲ್ವಾ? ಏನ್ ಮಾತಾಡ್ತಾ ಇದ್ದೀಯ ಅಭಯ್? ಗೊತ್ತಿಲ್ಲ ಅನ್ನಲ್ಲ. ಎಲ್ಲಿ ಕರ್ಕೊಂಡು ಬಂದಿದ್ದೆ ನನ್ನ? ರಾತ್ರಿ ಇಡೀ ದೆವ್ಗಳ ಕಾಟ. ಈಗ ಮನುಷ್ಯರ ದೆವ್ಗಳ ತರ ಆಡ್ತಿದ್ದಾರೆ. ಎಂತ ಮಾತಾಡ್ಬಿಟ್ಟೆ, ತುಂಬಾ ಚೂಟಿ ಇದೆಯಂತ ಊರಿನ ಜನ ಎಲ್ಲ ಸೇರಿ ನೀನು ಓದಕ್ಕೆ ಸಹಾಯ ಮಾಡಿದ್ರೆ, ನೀನು ಓದ್ ಬಂದು ಪೊಲೀಸ್ ಆಗಿ ಬಂದಾಗ ಊರಿನ ಜನ ಎಲ್ಲ ನಮ್ಮೂರು ಹುಡುಗ ಪೊಲೀಸ್ ಆದೆ ಅಂತ ಸಂತೋಷ ಪಟ್ರು. ಅಂತ ಊರಿನ ಜನವನ್ನ ನೀನು ದೆವ್ಗಳು ಅಂದ್ಬಿಟ್ಟಲ್ಲಪ್ಪ. ಪೇಟೆಗೆ ಹೋದನು ಹುಡುಗಿ ಜೊತೆಲಿ ಬಂದವನೇ ಅಂದ್ರೆ ನಿನ್ಗೆ ಅಲ್ಲೇ ಅರ್ಥ ಆಗಲ್ವಾ ಸಹಸ್ರ? ಸಹಸ್ರನ ಮದುವೆ ಆಗೋ ಹುಡುಗ ಅಭಯ್ ಅಂತ ಇಡೀ ಕಣ್ಣೂರ್ಗೆ ಗೊತ್ತು. ಅವರಿಬ್ರು ಮಧ್ಯೆ ಮಾಟುಕತೆಗೆ ಬಂದು ಅವರಿಬ್ರು ದೂರ ಮಾಡಕ್ ನೋಡ್ತಾ ಇದ್ಯಾ? ಏಯ್, ಏನ್ ನೋಡ್ತಿದ್ದೀವಿ? ಅವ ವಸಂತನ ಕರ್ಕಬ. ಏನಮ್ಮ, ಈ ಊರಲ್ಲಿ ನಾಗಗಳನ್ನ ದೇವತೆ ಅಂತ ಪೂಜೆ ಮಾಡ್ತಿದ್ವಿ. ನಾಗಗಳಾಗ್ಲಿ ಮನುಷ್ಯ ಆಗ್ಲಿ ಮೋಸ ಮಾಡೋರಿಗೆ ಎಲ್ಲರಿಗೂ ಒಂದೇ ಶಿಕ್ಷೆ. ಭೋಲೆನಾಥ, ಹೇ ಭೋಲೆನಾಥ, ಯಾರೋ ಭೋಲೆನಾಥ ನಿನ್ನನ್ನು ನೋಡುತ್ತಿದ್ದರೆ ಸೋತಂತೆ ಕಾಣುತ್ತಿರುವೆ. ಇಲ್ಲ, ನೀನು ಸೋಲ ಕೊಡದು, ನಿನ್ನವರನ್ನು ಸೋಲಕ್ಕೆ ಬಿಡಬಾರದು. ನೀನು ಯಾರು? ಜಗನ್ನಾಥೇಶ್ವರ, ಜಗದೀಶ ನಾಡುವ, ಜಗವೇ ನಾಟಕ ರಂಗ. ಜಗನ್ನಾಟಕದಲ್ಲಿ ಎಂಥ ತಿರುವನ್ನಿಟ್ಟಿರುವೆ ತಂದೆ ನೀನು. ನನ್ನ ಆತ್ಮವೇ ಬಂದು ನನ್ನನ್ನು ತಿವಿದೆಚ್ಚರಿಸಿ ಹೇಳುತ್ತದೆ, ನಾನು ಸೋಲಬಾರದಂತೆ, ನನ್ನವರನ್ನು ಸೋಲಲು ಬಿಡಬಾರದಂತೆ. ಒಪ್ಪಲೇಬೇಕು, ನನ್ನವರು ಕಣ್ಣೂರಿನ ಕುಡಿಗಳು. ಆದರೆ ಆ ಊರಿನವರು ನಾಗಗಳನ್ನು ಕಂಡರೆ
ಮಾರಣ ಹೋಮ ಮಾಡಲು ಸಿದ್ಧವಿರುವರು. ಇಂಥ ಊರಿನೆಡೆಗೆ ನಾಗಮಣಿಯ ಪ್ರಯಾಣವನ್ನು ಕಳಿಸಿರುವೆಯೇ ತಂದೆ. ಇದು ನಿನ್ನ ಲಿಖಿತವಲ್ಲವೇ ಮಹೇಶ್ವರ? ಅವನಲ್ಲಿರುವುದು ಅವನ ಅಥವಾ ನಾಗರಾಜ ಆದಿಶೇಷನ ಆತ್ಮವಾ ಎನ್ನುವ ಗೊಂದಲದಲ್ಲಿರುವಾಗ ಅವನು ಎಚ್ಚರವಾದಾಗ ಅದು ಆದಿಶೇಷನ ಆತ್ಮವಾಗಿರದೆ ಹೋದರೆ ಮಹಾಘೋರವೇ ಘಟಿಸಲಿದೆ ಮಹಾದೇವ. ಮೊದಲೇ ಅಂತಿಮ ತೀರ್ಪನ್ನು ಬರೆದು ಎದುರಾಳಿಗಳ ವಾದ ವಿವಾದಗಳನ್ನು ಕೇಳುತ್ತಾ ತಣ್ಣಗೆ ಕುಳಿತುಕೊಳ್ಳುವ ಮಹೇಶ್ವರ. ಇಲ್ಲಿ ಅಂತಿಮ ತೀರ್ಪು ಯಾವುದು ಹೇಳು ಭೋಲೆನಾಥ, ಹೇಳು ಮಹಾದೇವ. ಇಷ್ಟು ದಿನ ನೀನ್ ಯಾವಾಗ ಬರ್ತೀಯ ಅಂತ ಕಾಯ್ತಾ ಇದ್ದೆ. ಬಂದ ತಕ್ಷಣ ನೀನ್ ಉಳ್ಸೋಗಿದ್ ಪ್ರೀತಿ ಮಾತ್ನ ನನಗೆ ಹೇಳ್ತೀಯ ಅಂದ್ರೆ ನೀನ್ ಯಾರು ಅಂತ ಕೇಳ್ತಾ ಇದೀಯ. ಅಭಯ್, ನೀನ್ ಹೀಗೆ ಹೇಳ್ತೀಯ ಅಂತ ಗೊತ್ತಿದ್ರೆ ನೀನ್ ವಾಪಸ್ ಬರ್ಲಿ ಅಂತ ಕೇಳ್ಕೊತಾ ಇರ್ಲಿಲ್ಲ. ಅದ್ರ ಬದಲು ನನ್ ಸಾವು ಬರ್ಲಿ ಅಂತ ಕೇಳ್ಕೊತಿದ್ದೆ. ನೀನ್ ಯಾಕವ ಅಳ್ತಿದ್ಯಾ? ನಿನ್ ಕಣ್ಣೀರು ನೆಲಕ್ ಬಿದ್ರೆ ಆ ಪಾಪನೇ ಅವ್ರಿಗೆ ಶಾಪ ಆಗ್ತದೆ. ನೀನ್ ಅಳ್ಬೇಡ ಕಣವ. ಅಭಯ್, ಎಲ್ಲೋ ಹೋಗಿದ್ದೆ ಇಷ್ಟು ದಿವಸ? ಒಂದು ಫೋನ್ ಆದ್ರೂ ಮಾಡಬಾರ್ದೇನೋ? ನಾವು ಬದುಕಿರೋದೇ ನಿನಗೋಸ್ಕರ ಅಲ್ವಾ? ಲೇ ಮಗ, ನೀನು ಕೆಲಸದ ವಿಚಾರವಾಗಿ ಆಚೆ ಹೋಗಿರ್ಬೋದು. ಇಷ್ಟು ದಿನ ಬರದೇ ಇದ್ರೆ ಹೆತ್ತೋರ್ ಸಂಕಟ ಏನು ಅಂತ ಗೊತ್ತೇನೋ ನಿನಗೆ? ನೀನು ಮದುವೆ ಆಗಿ ನಿನಗೆ ಮಕ್ಕಳಾದ್ಮೇಲೆ ಗೊತ್ತಾಗ್ತಿದೆಯಲ್ಲ. ರೀ, ಅವನಿಗೆ ಯಾಕ್ರಿ ಬೈತಾ ಇದ್ದೀರಾ? ಎಲ್ಲ ಆಗಿರೋದು ಆ ನಾಗಿಣಿಯಿಂದ. ನನ್ನ ಮಗ ನಾಗಬಂಧನದಲ್ಲಿದ್ದ ಅಂತ ಸ್ವಾಮಿಗಳು ಹೇಳಿದ್ರು ತಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಬರೋಕ್ಕೆ ನನ್ನ ಮಗ ಎಷ್ಟು ಕಷ್ಟಪಟ್ಟನೋ ಏನೋ. ಅಲ್ಲಿಂದ ಬಂದ್ನಲ್ಲ, ಅಷ್ಟು ಸಾಕು ನನಗೆ. ಅಯ್ಯೋ ಪ್ರೇಮಕ, ನಿನ್ನ ಮಗ ಬಂದಿದ್ದಾನೆ ಅಷ್ಟೇ, ಬುದ್ಧಿ ಬದಲಾಗಿದೆ. ಏನು ಹೇಳ್ತಿದ್ದೀರಾ ನೀವು? ನಾವೆಲ್ಲ ನಿನ್ನ ಮಗ ನಾಗಿಣಿ ಬಂಧನದಲ್ಲಿದ್ದಾನೆ ಅನ್ಕೊಂಡಿದ್ವಿ. ಅದೆಲ್ಲ ಸತ್ಯ ಅಲ್ಲ. ನಿಮ್ಮ ಮಗ ನಿಮ್ಮನ್ನ, ನಮ್ಮನ್ನ, ಇವಳನ್ನ, ಈ ಊರನ್ನೆಲ್ಲ ಮರ್ತಿದ್ದು ಇವಳಿಂದ. ಹೌದು ಸಂತಣ್ಣ, ಅಬ್ಬಾಯಿ ಬಂದಿರೋದು ಇವಳ ಜೊತೆ. ಅಂದ್ರೆ ಇವ್ರು ನಮ್ಮ ಸಹಸ್ರ ಮೋಸ ಮಾಡ್ಬೇಕು ಅಂತ ಬಂದಿರೋದ? ಮಗ ಅಭಯ್, ಇವ್ರು ಹೇಳ್ತಾ ಇದ್ದಲ್ಲ ನಿಜನಾ? ಯಾರ್ರೀ? ಯಾರ ಮಗ? ಯಾರು ನೀವೆಲ್ಲ?
ಮಗನೆ, ಹೆತ್ತೊಟ್ಟಿಗೆ ಚೂರಿ ಹಾಕೋ ಥರ ಮಾತಾಡ್ತಾ ಇದೆಯಲ್ಲೋ. ಏ ಪಾಪಿ, ನಮ್ಮ ಹುಡುಗನ್ನ ಈ ಊರಿಂದ ನಮ್ಮಿಂದ ದೂರ ಮಾಡಿದ್ಯಲ್ಲ, ಆ ಪಾಪ ನಿನ್ನ ಸುಮ್ಮನೆ ಬಿಡುತ್ತಾ? ನೋಡಿ, ನೀವೆಲ್ಲರೂ ತಪ್ಪು ತಿಳ್ಕೊಂಡಿದ್ದೀರ. ಅಭಯ್ ನಿಮ್ಮನ್ನು ಮಾತ್ರ ಮರ್ತಿಲ್ಲ, ಅವ್ನು ಎಲ್ಲಾನು ಮರ್ತಿದ್ದಾನೆ. ಅವ್ನಿಗೆ ಯಾವುದು ನೆನಪಿಲ್ಲ. ಏನ್ ಹೇಳ್ತಾ ಇದೀಯಾ? ಹೌದು, ಅಭಯ್ಗೆ ನೀವೆಲ್ಲ ಯಾರು ಅನ್ನೋದಿರ್ಲಿ, ಅವನು ಯಾರು ಅನ್ನೋದೇ ನೆನಪಿಲ್ಲ. ಇದೆಲ್ಲ ನಿನಗೆ ಹೇಗೆ ಗೊತ್ತು? ಅಭಯ್ ನನ್ನ ಸ್ನೇಹಿತ, ನನಗೆ ತುಂಬಾ ಸಹಾಯ ಮಾಡಿದ್ದಾನೆ. ಆದರೆ ಇದ್ದಕ್ಕಿದ್ದ ಹಾಗೆ ಅವನಿಗೆಲ್ಲ ನೆನ್ಪುಗಳನ್ನು ಕಳ್ಕೊಂಡಿದ್ದಾನೆ. ಅವನಿಗೆ ಬೇರೆ ಯಾವುದು ನೆನಪಿಲ್ಲ ಪಾಪ. ಅದಕ್ಕೆ ಈ ಊರಲ್ಲಿ ಅದಕ್ಕೆ ಪರಿಹಾರ ಇದೆ ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅಯ್ಯೋ ಮಗನೆ, ನಿನಗೆ ನನ್ನ ನೆನಪು ಬರ್ತಾ ಇಲ್ವಾ? ಅಮ್ಮ ಸಹಸ್ರ, ನಿನ್ನ ದೀಪೇಶ್ವರಿನೇ ನನ್ನ ಮಗನ ಸಮಸ್ಯೆಗೆ ಪರಿಹಾರ ತೋರಿಸ್ಬೇಕಮ್ಮ. ಆ ನಾಗಿಣಿನೇ ನನ್ನ ಮಗ ಎಲ್ಲ ಮರೆಯೋ ಹಾಗೆ ಮಾಡಿರೋದು. ನನ್ನ ಮಗ ಮೊದ್ಲಿನ ತರ ಆಗ್ಲಿ, ಅವ್ನು ಈ ಪರಿಸ್ಥಿತಿ ಕಾರಣ ಆಗಿರೋ ಆ ನಾಗಿಣಿನ ಸುಟ್ಟಾಕ್ಬಿಡ್ತೀನಿ. ಜೈ ಭೋಲೆನಾಥ. ನಾಗಾಭರಣ, ನಿನ್ನ ಭಕ್ತಿಯ ಅಸಲಿ ರೂಪವನ್ನು ತೋರಿಸಿದೆಯ ಸ್ವಾಮಿ. ಅವನೊಳಗಿನ ಅರಿವಿಗೆ ಅವಳು ಯಾರು ಅನ್ನೋ ಸತ್ಯ ತಿಳಿಸುವ ಈ ನಿನ್ನ ಪ್ರಯತ್ನವೇ ಬಿಂಬ ರೂಪವ ತೋರಿಸಿ ಹಿಂಬಾಲಿಕ ಶಕ್ತಿಗೆ ಸತ್ಯ ಹೇಳುವುದೇ ನಿನ್ನ ಗುರಿಯೇ. ಇದು ಧರ್ಮವೇ, ನಿನ್ನ ಮರ್ಮವೇ, ಇಲ್ಲ ಅವಳ ಬದುಕಿನ ಕರ್ಮವೇ. ಜೈ ಭೋಲೆನಾಥ. ಆ ಕರ್ಮವನ್ನು ತಿಳಿಯಲು ಧರ್ಮ ಚಕ್ರವನ್ನ ಕಣ್ಣೂರಿನ ಕಡೆ ಬರುವ ಹಾಗೆ ಮಾಡಿದೆಯಾ ದೇವ? ಅಲ್ಲಿಂದ ಮರಳುವುದು ವಿಜಯದ ರಥವೇ ಅಥವಾ ಮರಣದ ರಥವೇ? ಮಾತಾಡೋ ಶಂಕರ, ಮಾತಾಡು ಮಹಾಬಲ. ಇಲ್ಲಿ ಅವಳನ್ನು ಕಾಪಾಡಲು ನೀನೊಂದು ದಾರಿಯನ್ನು ಹುಡುಕಲೇಬೇಕು ದೇವ. ಅಲ್ಲೊಬ್ಬ ದುರ್ಮಂತ್ರವಾದಿ ದಂಡಕನ ಬಂಧನದಲ್ಲಿದ್ದಾನೆ, ಇನ್ನೊಬ್ಬ ತಾನು ಯಾರು ಅನ್ನುವುದನ್ನೇ ಮರೆತು ಹೋಗಿದ್ದಾನೆ. ಇಂಥ ಸ್ಥಿತಿಯಲ್ಲಿ ಅವನನ್ನು ನೀನೇ ಕಾಯಬೇಕು ದೇವ, ನೀನೇ ಕಾಯ. ಯೋಚನೆ ಮಾಡಬೇಡ ವಸಂತ. ವಿಜ್ಞಾನದಲ್ಲೂ ಕಂಡುಹಿಡಿಯಕ್ಕಾಗದೇ ಇರುವಂಥ ಎಷ್ಟೋ ಕಾಯಿಲೆಗಳಿಗೆ ನಮ್ಮ ಸಹಸ್ರ ಔಷಧಿ ಕೊಟ್ಟಿದ್ದಾಳೆ. ಹಾಗಿದ್ದಾಗ ಅಭಯ್ ಸಮಸ್ಯೆನೇ ಅಲ್ಲ. ಅಭಯ್ಗೆ ನೆನಪಾಗ್ಲಿ, ಆಗ ನಾಗಿಣಿ ಯಾರು ಅಂತ ಗೊತ್ತಾಗತ್ತೆ. ಎಲ್ಲಾ ಜನ ಸೇರಿ ಊರ್ ಮಧ್ಯೆ ನಾಗಿಣಿನ ಬಲಿ ಕೊಡೋಣ. ಬಿಡೋ ರಾಮು, ಮೊದಲು ಅಭಯ್ ಸರಿ ಹೋದ್ರೆ ಸಾಕು, ಮಿಕ್ಕಿದ್ದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ.
ದೀಪೇಶ್ವರಿ, ಅಭಯ್ ಮತಿಗೆ ಅಪಾಯ ಆಗಿದೆ. ಅವ್ರು ಮೊದಲಿನ ಥರ ಆಗಬೇಕು ಅಂದರೆ ಅದಕ್ಕೆ ನೀನೇ ಪರಿಹಾರ ಹೇಳಬೇಕು. ಹೇಳು ಜ್ಯೋತಿ ಮಾತಾ, ನಾನೇನ್ ಮಾಡಬೇಕು? ಚಂದ್ರಶಿಲಾ ಬಳ್ಳಿಯ ಚಿಗುರಲಿಗೆ ಗಂಜಲ ಗೋಮೇಧಕ ಅತಿ ಮಧುರ ಬೆರೆಸಿ ಕಿರುಜೇನ ಮೇಣಕ್ಕೆ ಸೇರಿಸಿ ಇವನ ಮಸ್ತಿಷ್ಕಕ್ಕೆ ಹಚ್ಚು. 6 ಹನಿ ರಸ ಇವನ ನಾಸಿಕಕ್ಕೆ, 3 ಹನಿ ಇವನ ಬಾಯಿಗೆ ಸಿಂಪಡಿಸು. ಎಲ್ಲವೂ ಸರಿ ಹೋಗಲಿದೆ. ಏನಾಯ್ತಮ್ಮ ಸಹಸ್ರ? ಪರಿಹಾರ ಇದೆ, ಭಯ ಪಡೋ ಅಗತ್ಯ ಇಲ್ಲ. ಅದೇನು ಬೇಗ ಪರಿಹಾರ ಕೊಟ್ಬಿಡಮ್ಮ. ಅಭಯ್ ಸರಿ ಹೋಗದೆ ಆ ನಾಗಿಣಿನ ಕಂಡುಹಿಡಿಯೋದು ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾಗಿಣಿನ ಸರಿಯಾಗಿ ನೋಡಿದವನು ಅಭಯ್ ಮಾತ್ರ. ನಾನು ನೋಡಿದ್ದೀನಿ. ಹೌದು, ನಾನು ನೋಡಿದ್ದೀನಿ. ಆದಿಶೇಷ ನಾಗಲೋಕದ ಅಧಿಪತಿ, ನಿನ್ನ ದೇಹಕ್ಕೆ ನನ್ನ ಆತ್ಮ ಸೇರುವ ಹಾಗೆ ಮಾಡುವುದರಿಂದ ಆಗುವ ಲಾಭವೇನು ತಿಳಿದಿರುವುದೇ ನಿನಗೆ? ನಿನ್ನ ಅರಸಿ ನಾಗಿಣಿಗಾಗಲಿ ಅವರ ಸುತ್ತ ಇರುವವರಿಗಾಗಲಿ ನಾನು ದಂಡಕ ಎನ್ನುವ ಸತ್ಯ ತಿಳಿಯುವುದೇ ಇಲ್ಲ. ನಾಗಮಣಿಯ ರೂಪದಲ್ಲಿರುವ ಕಣ್ಣಮ್ಮನ ಕಣ್ಣನ್ನು ಸಂಪಾದಿಸಲು ನನಗೆ ಯಾವುದೇ ಅಡೆತಡೆ ಇರದು. ಅದೊಂದೇ ಒಂದು ಕಾರಣಕ್ಕೆ 33 ವರ್ಷಕ್ಕೊಮ್ಮೆ ಈ ದೇಹವನ್ನು ತ್ಯಾಗ ಮಾಡಿ ನಿನಗೆ ಪರಕಾಯ ಪ್ರವೇಶ ಮಾಡಲು ಕಾಯುತ್ತಿದ್ದೇನೆ. ಆದಲಮ್ಮ, ಎಲ್ಲವೂ ನೀನು ಅಂದುಕೊಂಡಂತೆ ಆಗುತ್ತಿದೆ. ಶತಶೃಂಗ ಬಂದಾಯ್ತು. ನಾಗಿಣಿ ಕೂಡ ಕಣ್ಣೂರಿನ ಒಳಗೆ ಸೇರಿಕೊಂಡಿದ್ದಾಳೆ. ಇನ್ನು ಇವನ ದೇಹಕ್ಕೆ ನಾನು ಸೇರಿಕೊಂಡರೆ ಎಲ್ಲವೂ ಮುಗಿದು ಹೋಯಿತು. ಎಲ್ಲವೂ ಮುಗಿದು ಹೋಯಿತು. ಇಷ್ಟು ದಿನ ಈ ಕಣ್ಣೂರು ನೋಡಿದ್ದೇ ಬೇರೆ, ಇನ್ನು ಮುಂದೆ ನೋಡುವುದೇ ಬೇರೆ. ಎಲ್ಲವೂ ನಾವೊಂದುಕೊಂಡ ಹಾಗೆ ನಡೆದರೆ ಇನ್ನು ಇದು ಕಣ್ಣಮ್ಮನ ಕಣ್ಣೂರಲ್ಲ, ಮಾದಲಮ್ಮನೂರು. ಹೌದು, ನಾಗಿಣಿನ ನಾನು ನೋಡಿದ್ದೀನಿ. ಅವಳು ನೋಡಿದ್ರೆ ನಾನು ಗುರ್ತು ಹಿಡಿತೀನಿ. ಹಾ, ಶತಶೃಂಗ, ನಿನ್ನ ಕಣಿಗೆ ಏನಾಯ್ತು? ಅದು ಅಯ್ಯೋ, ನಮ್ಮ ದೇವತೆ ಕಣ್ಣಮ್ಮ ಒಂದು ಕಣ್ಣಲ್ಲಿ ಇರ್ಬೇಕಾದ್ರೆ ಅದನ್ನು ನೋಡ್ಕೊಂಡು ನಾನು ಹೆಂಗಿರ್ಲಿ? ಅದಕ್ಕೆ ನನ್ನ ಕಣ್ಣನ್ನು ತಿವಿದ್ಬಿಟ್ಟು ಅಮ್ಮನವ್ರ ಪಾದಕ್ಕೆ ಅರ್ಪಿಸ್ಬಿಟ್ಟೆ. ಒಂಟಿ ಕಣ್ಣಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಎಡವಿ ಪ್ರಪಾತಕ್ಕೆ ಬೇರೆ ಬಿದ್ಬಿಟ್ಟೆ.
ಹೋದ ಜನ್ಮದಲ್ಲಿ ನಾಗಿಣಿ ಕಣ್ಣಮ್ಮನ ಕಣ್ಣು ಕಿತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾನು ಅಡ್ಡ ಬಂದೆ, ಅದಕ್ಕೆ ನಾನು ಸಾಯಿಸ್ಬಿಟ್ಲು. ಹೋದ ಜನ್ಮದಲ್ಲಿ ಕಣ್ಣೂರಿಗೆ ಮಾಡಿದ ಅನ್ಯಾಯ ಸಾಲದು ಅಂತ ಈ ಜನ್ಮದಲ್ಲೂ ಅದೇ ಕೆಲಸ ಮಾಡ್ತಿದ್ದಾಳು. ಬೃಂದಾವನದ ಹಾಗಿದ್ದ ಈ ಕಣ್ಣೂರನ್ನ ಸುಡುಗಾಡಿನಾಗಿ ಮಾಡ್ಬಿಟ್ಲು ಆ ರಾಕ್ಷಸಿ ನಾಗಿಣಿ. ಅವಳು ಎಲ್ಲೇ ಇದ್ರು ಹೇಗೆ ಇದ್ರು ನಾನು ಗುರ್ತಿಡ್ತೀನಿ. ನೀನೇ ನಾಗಿಣಿ ಅಂತ ಇಲ್ಲಿ ಸೇರಿರೋ ಜನಕ್ಕೆ ಹೇಳಿದ್ರೆ ಇವರು ನಿನ್ನ ಸಾಯಿಸೋಕೆ 2 ನಿಮಿಷ ಆಗ್ಬೋದಲ್ವಾ? ಹೇಳೋ ಕೆಲಸ ಮಾಡಿದ್ರೆ ಮರುಕ್ಷಣದಲ್ಲಿ ನಿನ್ನ ಸಾವಾಗುತ್ತೆ ಶತಶೃಂಗ.